ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನ್ಯೂಮ್ಯಾಟಿಕ್ ಮತ್ತು ಹೈಡ್ರಾಲಿಕ್ ಸಿಸ್ಟಮ್ಗಳ ಸುರಕ್ಷತಾ ಅಂಶಗಳನ್ನು ಹೇಗೆ ನಿರ್ವಹಿಸುವುದು, ದೋಷ ನಿವಾರಣೆ ಮಾಡುವುದು ಮತ್ತು ಸುಧಾರಿಸುವುದು ಎಂಬುದನ್ನು ನಾವು ಚರ್ಚಿಸೋಣ. ನ್ಯೂಮ್ಯಾಟಿಕ್ ಸಿಸ್ಟಮ್ಗಳಲ್ಲಿ ಸುರಕ್ಷತಾ ಮುನ್ನೆಚ್ಚರಿಕೆಯನ್ನು ಚರ್ಚಿಸೋಣ. ಇತರ ಸಾಂಪ್ರದಾಯಿಕ ಶಕ್ತಿ ಮೂಲಗಳು ಅಪಾಯಕಾರಿ ಎಂದು ಭಾವಿಸಿದಾಗ ನ್ಯೂಮ್ಯಾಟಿಕ್ ವ್ಯವಸ್ಥೆಗಳನ್ನು ಆಗಾಗ್ಗೆ ಬಳಸಲಾಗುತ್ತದೆ. ಸಾಮಾನ್ಯವಾಗಿ ಹೆಚ್ಚಿನ ವೋಲ್ಟೇಜ್ ವಿದ್ಯುತ್ ಮತ್ತು ದಹನಕಾರಿ ದ್ರವಗಳ ಸ್ಥಳಗಳಲ್ಲಿ ನ್ಯೂಮ್ಯಾಟಿಕ್ ಉಪಕರಣಗಳನ್ನು ಬಳಸಲಾಗುತ್ತದೆ. ಸಂಕುಚಿತ ಗಾಳಿಯಿಂದ ಜನರು ಗಂಭೀರ ಹಾನಿಯನ್ನು ಅನುಭವಿಸಬಹುದು. ಸಂಕುಚಿತ ಗಾಳಿಯನ್ನು ಮೂಗು ಅಥವಾ ಕಿವಿಯಂತಹ ಮಾನವ ಕುಹರದೊಳಗೆ ಪ್ರವೇಶಿಸಲು ಎಂದಿಗೂ ಅನುಮತಿಸಬೇಡಿ. ಎಕ್ಸಾಸ್ಟ್ ಮೂಲಕ ಹೊರಸೂಸುವ ಸಂಕುಚಿತ ಗಾಳಿಯಲ್ಲಿ ತೈಲಹಾನಿಗಳು ಮತ್ತು ಇತರ ಮಾಲಿನ್ಯಕಾರಕಗಳು ಕಣ್ಣುಗಳು ಮತ್ತು ಉಸಿರಾಟದ ವ್ಯವಸ್ಥೆಗೆ ಹಾನಿಯಾಗಬಹುದು. ಯಾವುದೇ ಸಿಸ್ಟಮ್ಗಳನ್ನು ಆನ್ ಮಾಡುವ ಮೊದಲು ಸಂಪೂರ್ಣ ಸರ್ಕ್ಯೂಟ್ ಅನ್ನು ಯಾವುದೇ ಸಂಭಾವ್ಯ ಸಡಿಲವಾದ ತುಣುಕುಗಳು, ಮುರಿದ ಪೈಪ್ಗಳು ಅಥವಾ ಅಸಹಜ ಒತ್ತಡಕ್ಕಾಗಿ ಪರಿಶೀಲಿಸಬೇಕು. ಸಿಸ್ಟಮ್ ಸೋರಿಕೆ ಪತ್ತೆಯಾದರೆ ಕೆಲಸವನ್ನು ತಕ್ಷಣವೇ ನಿಲ್ಲಿಸಬೇಕು. ಸಂಕುಚಿತ ಗಾಳಿಯು ನಿಮ್ಮ ಸಿಸ್ಟಮ್ ಮೂಲಕ ಇನ್ನೂ ಚಾಲನೆಯಲ್ಲಿರುವಾಗ ದೊಡ್ಡ ಅಥವಾ ಚಿಕ್ಕದಾದ ಯಾವುದೇ ಬದಲಾವಣೆಗಳನ್ನು ಮಾಡುವುದನ್ನು ತಪ್ಪಿಸಿ. ಮೊದಲು ಅದನ್ನು ಆಫ್ ಮಾಡಿ. ಉಪಕರಣದ ಕಾರ್ಯಾಚರಣೆಯ ಸಮಯದಲ್ಲಿ ಲಗತ್ತುಗಳನ್ನು ಹೊರಹಾಕುವುದನ್ನು ತಡೆಯಲು ಯಾವಾಗಲೂ ಸುರಕ್ಷತಾ ಕ್ಲಿಪ್ ಅಥವಾ ರಿಟೈನರ್ ಅನ್ನು ಬಳಸಿಕೊಳ್ಳಿ. ಬಳಕೆಯಲ್ಲಿರುವಾಗ ಆಕಸ್ಮಿಕ ಸಂಪರ್ಕ ಕಡಿತವನ್ನು ತಪ್ಪಿಸಲು ಎಲ್ಲ ಹೋಸ್ ಸಂಪರ್ಕಗಳನ್ನು ಧನಾತ್ಮಕ ಲಾಕಿಂಗ್ ಕಾರ್ಯವಿಧಾನಗಳೊಂದಿಗೆ ಜೋಡಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಚೆನ್ನಾಗಿ ಗಾಳಿ ಇರುವ ಸ್ಥಳಗಳಲ್ಲಿ ದಹನಕಾರಿ ವಸ್ತುಗಳಿಂದ ದೂರವಿರುವ ಏರ್ ಕಂಪ್ರೆಸರ್ಗಳನ್ನು ಬಳಸಿ. ಏರ್ ಕಂಪ್ರೆಸರ್ ಮೇಲೆ ಅಥವಾ ಅದರ ವಿರುದ್ಧ ಗಾಳಿಯ ಹರಿವನ್ನು ತಡೆಯುವ ಯಾವುದನ್ನಾದರೂ ಇರಿಸುವನ್ನು ತಪ್ಪಿಸಿ. ಮ್ಯಾನುಫ್ಯಾಕ್ಚರರ್ನ ಶಿಫಾರಸುಗಿಂತ ಹೆಚ್ಚಿನ ಒತ್ತಡದಲ್ಲಿ ನ್ಯೂಮ್ಯಾಟಿಕ್ ಉಪಕರಣವನ್ನು ಎಂದಿಗೂ ಬಳಸಬೇಡಿ. ವಾಯು ಸಂಕೋಚದ ಗರಿಷ್ಠ ಒತ್ತಡಕ್ಕೆ ಸಮಾನವಾದ ಅಥವಾ ಹೆಚ್ಚಿನ PSI ರೇಟಿಂಗ್ಗಳೊಂದಿಗೆ ಸಂಪರ್ಕಗಳು ಮತ್ತು ಹೋಸ್ಗಳನ್ನು ಬಳಸಿ. ಸಂಕುಚಿತ ಗಾಳಿಗಾಗಿ ಸ್ಥಗಿತಗೊಳಿಸುವ ಕಾವಟವು ಯಾವಾಗಲೂ ಪ್ರವೇಶಿಸಬಹುದು ಮತ್ತು ಗೋಚರಿಸಬಹುದು. ಇತರ ವ್ಯಕ್ತಿಗಳನ್ನು ಒಳಗೊಂಡಂತೆ ದೇಹದ ಯಾವುದೇ ಭಾಗವನ್ನು ಎಂದಿಗೂ ನ್ಯೂಮ್ಯಾಟಿಕ್ ಉಪಕರಣ ಅಥವಾ ನಳಿಕೆಯ ಮೇಲೆ ತೋರಿಸಬೇಡಿ. ಉಪಕರಣದ ತಯಾರಕರು ನೀವು ಅದರೊಂದಿಗೆ ಬಳಸಲು ಸೂಚಿಸುವ ಲಗತ್ತುಗಳನ್ನು ಬಳಸಿ. ಶುಚಿಗೊಳಿಸುವಿಕೆ, ನಯಗೊಳಿಸುವಿಕೆ ಮತ್ತು ಸಾಮಾನ್ಯ ನಿರ್ವಹಣೆ ಸೇರಿದಂತೆ ತಯಾರಕರು ನಿರ್ದೇಶಿಸಿದಂತೆ ನ್ಯೂಮ್ಯಾಟಿಕ್ ಉಪಕರಣಗಳನ್ನು ನಿರ್ವಹಿಸಿ. ನ್ಯೂಮ್ಯಾಟಿಕ್ ಉಪಕರಣವನ್ನು ಅದರ ಮೆದುಗೊಳವೆ ಮೂಲಕ ಸಾಗಿಸಬಾರದು. ಏರ್ ಕಂಪ್ರೆಸರ್ಗಳನ್ನು ಪ್ಲಗ್ ಮಾಡಲು ಗ್ರೌಂಡ್ ಔಟ್ಲೆಟ್ಗಳನ್ನು ಮಾತ್ರ ಬಳಸಬೇಕು. ಡ್ರೈನ್ ಕಂಪ್ರೆಸರ್, ಟ್ಯಾಂಕ್, ಫಿಲ್ಟರ್, ಬೌಲ್ ಮತ್ತು ಡ್ರೈನ್ ಕಾಕ್ಸ್ ಹೊಂದಿರುವ ಯಾವುದೇ ಏರ್ಲೈನ್ ಸಂಕೋಚಕ ಕ್ರ್ಯಾಂಕ್ ಕೇಸ್ ತೈಲ ಮಟ್ಟವನ್ನು ಪರಿಶೀಲಿಸಿ. ಸಂಕೋಚಕ ಸುರಕ್ಷತೆಯನ್ನು ಪರಿಶೀಲಿಸಿ. ಪರಿಹಾರ ಕಾವಟ ತಿಂಗಳಿಗೊಮ್ಮೆ. ಡಿಸ್ಚಾರ್ಜ್ ಏರ್ ಫಿಲ್ಟರ್ ಅನ್ನು ಪರೀಕ್ಷಿಸಿ. ಒತ್ತಡವನ್ನು ಪರೀಕ್ಷಿಸಿ. ಕಾವಟದ ಸೆಟ್ಟಿಂಗ್ ಅನ್ನು ಕಡಿಮೆ ಮಾಡುವುದು. ಪ್ರತಿ 3 ತಿಂಗಳಿಗೊಮ್ಮೆ ಕ್ರ್ಯಾಂಕ್ ಕೇಸ್ ಎಣ್ಣೆಯನ್ನು ಬದಲಾಯಿಸಿ. ಸಂಕೋಚಕ ಮೋಟರ್ಗಳಿಗೆ ಎಣ್ಣೆ ಹಾಕಿ. ಸಂಕೋಚಕ ಒತ್ತಡ ಸ್ವಿಚ್ಗಳನ್ನು ಪರಿಶೀಲಿಸಿ. ಪ್ರತಿ 6 ತಿಂಗಳಿಗೊಮ್ಮೆ. ಏರ್ಲೈನ್ನಲ್ಲಿ ತೇವಾಂಶ, ತೈಲ ಮತ್ತು ಕೊಳಕು ಇದೆಯೇ ಎಂದು ಪರಿಶೀಲಿಸಿ. ಇಂಟೇಕ್ ಏರ್ ಫಿಲ್ಟರ್, ಫೀಲ್ಡ್ ಮತ್ತು ಸ್ಕ್ರೀನ್ ಪ್ರಕಾರಗಳನ್ನು ಸ್ವಚ್ಛಗೊಳಿಸಿ. ಸಂಕೋಚಕ ಬೆಲ್ಟ್ ಅನ್ನು ಪರಿಶೀಲಿಸಿ. ಒತ್ತಡ ಪರಿಹಾರ ಕಾವಟಗಳನ್ನು ಪರಿಶೀಲಿಸಿ. ಮಾಪನಾಂಕ ನಿರ್ಣಯ, ಕಾರ್ಯಾಚರಣೆ, ನಳಿಕೆಗಳು ಮತ್ತು ಟ್ರಾನ್ಸ್ಮಿಟರ್ನ ನಿರ್ಬಂಧಕಗಳನ್ನು ಪರಿಶೀಲಿಸಿ. ತಾಪಮಾನ ನಿಯಂತ್ರಕಗಳು, ಒತ್ತಡ ನಿಯಂತ್ರಕಗಳು, ಥರ್ಮೋಸ್ಟಾಟ್ಗಳು ಮತ್ತು ಆರ್ದ್ರತೆಗಳು. ಒತ್ತಡದ ಟ್ರಾನ್ಸ್ಮಿಟರ್ಗಳನ್ನು ಮತ್ತು ನಿಯಂತ್ರಕಗಳ ಪೈಪಿಂಗ್ ಅನ್ನು ಪರಿಶೀಲಿಸಿ. ಕ್ಲೀನ್ ಅಂಶಗಳನ್ನು ಆರ್ದ್ರತೆಗಳು. ವರ್ಷಕ್ಕೊಮ್ಮೆ ಕಾರ್ಟ್ರಿಡ್ಜ್ ಅನ್ನು ಬದಲಾಯಿಸಿ. ಇಂಟೇಕ್ ಏರ್ ಫಿಲ್ಟರ್ಗಳನ್ನು ಟೈಪ್ ಮಾಡಿ. ರಿಸೀವರ್ ನಿಯಂತ್ರಕಗಳ ಮಾಪನಾಂಕ ನಿರ್ಣಯವನ್ನು ಪರಿಶೀಲಿಸಿ. ಕಾವಟಗಳನ್ನು ಬಿಗಿಯಾಗಿ ಮುಚ್ಚಿ ಆಫ್ ಮಾಡಿ.
ನ್ಯೂಮ್ಯಾಟಿಕ್ ಸಿಸ್ಟಮ್ ದೋಷ ನಿವಾರಣೆ. ಕಡಿಮೆ ಆಪರೇಟಿಂಗ್ ಒತ್ತಡ. ನ್ಯೂಮ್ಯಾಟಿಕ್ ವ್ಯವಸ್ಥೆಯು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಕಷ್ಟು ಗಾಳಿಯ ಒತ್ತಡವು ಅವಶ್ಯಕವಾಗಿದೆ. ವಿವಿಧ ಮೂಲ ಕಾರಣಗಳನ್ನು ಹೊಂದಿರುವ ವಾಯು ಒತ್ತಡ ಸಮಸ್ಯೆಗಳಿಂದ ಸಿಸ್ಟಮ್ ಸಮಸ್ಯೆಗಳು ಗಮನಾರ್ಹವಾಗಿ ಉಲ್ಬಣಗೊಳ್ಳುತ್ತವೆ. ಸಂಕೋಚವು ಆಗಾಗ್ಗೆ ಗಾಳಿಯ ಒತ್ತಡದ ನಷ್ಟಕ್ಕೆ ಕಾರಣವಾಗಿದ್ದರೂ, ಸಡಿಲವಾದ ಕಾವಟಗಳು ಮತ್ತು ಸಂಪರ್ಕಗಳು, ಕೊಳಕು ಫಿಲ್ಟರ್ಗಳು ಮತ್ತು ಕಳಪೆ ನಿರ್ವಹಣೆ ಅಭ್ಯಾಸಗಳಂತಹ ಇತರ ಅಂಶಗಳು ಸಹ ಕೊಡುಗೆ ನೀಡಬಹುದು. ಆದಾಗ್ಯೂ ತುಂಬ ಕಡಿಮೆ ಅಥವಾ ಅಧಿಕ ಒತ್ತಡದ ಸಮಸ್ಯೆಗಳು ವ್ಯವಸ್ಥೆಯ ಒಟ್ಟಾರೆ ಪರಿಣಾಮಕಾರಿತ್ವ ಮತ್ತು ಚಾಲನೆಯಲ್ಲಿರುವ ವೆಚ್ಚಗಳ ಮೇಲೆ ಪರಿಣಾಮ ಬೀರುತ್ತದೆ. ಅಸಮಂಜಸವಾದ ಗಾಳಿಯ ಹರಿವು ಇದ್ದಾಗ ಸೇವನೆಯ ಫಿಲ್ಟರ್ ಒತ್ತಡದ ಸಮಸ್ಯೆಗಳನ್ನು ಅನುಭವಿಸಬಹುದು. ಫಿಲ್ಟರ್ ತುಕ್ಕು ಹಿಡಿದಿದ್ದರೆ ಅಥವಾ ಮುರಿದರೆ ಸೇವನೆಯು ಮುಚ್ಚಿ ಹೋಗುತ್ತದೆ. ಸೇವನೆಯ ಫಿಲ್ಟರ್ ಅನ್ನು ಸರಳವಾಗಿ ತೆಗೆದುಹಾಕಿ ಅದನ್ನು ಸ್ವಚ್ಛಗೊಳಿಸಿ ಅಥವಾ ಸಮಸ್ಯೆಯನ್ನು ಪರಿಹರಿಸಲು ಅದನ್ನು ಬದಲಾಯಿಸಿ. ಸಿಸ್ಟಮ್ ಅಂಡರ್ ಪವರ್ಡ್ ಆಗಿದ್ದರೆ ಅಥವಾ ಯಂತ್ರವು ಕಾರ್ಯನಿರ್ವಹಿಸದಿದ್ದರೆ ನೀವು ಖಂಡಿತವಾಗಿಯೂ ಎಲ್ಲಿಯಾದರೂ ಸೋರಿಕೆಯನ್ನು ಹೊಂದಿರುತ್ತೀರಿ. ಸೋರಿಕೆಯನ್ನು ಗುರುತಿಸಲು ಸಾಬೂನು ನೀರು ಅಥವಾ ತಿಳಿ ಎಣ್ಣೆಯಿಂದ ತುಂಬಿಸಬಹುದಾದ ಏರೋಸೋಲ್ ಸ್ಪ್ರೇಯರ್ ಅನ್ನು ಬಳಸುವುದು ಅತ್ಯಂತ ಪರಿಣಾಮಕಾರಿ. ಒಂದು ತುದಿಯಿಂದ ಪ್ರಾರಂಭವಾಗುವ ಹೋಸ್ ಉದ್ದದ ಕೆಳಗಿನ ದ್ರವವನ್ನು ಸಿಂಪಡಿಸಿ. ಹೋಸ್ಗಳು ಅಥವಾ ಲಗತ್ತುಗಳಲ್ಲಿ ಸೋರಿಕೆಗಳಿದ್ದರೆ ಗಾಳಿಯ ಒಟ್ಟಿಗೆ ಬರುವ ಸ್ಥಳಗಳಲ್ಲಿ ಗುಳ್ಳೆಗಳು ರೂಪುಗೊಳ್ಳುತ್ತವೆ. ಕಡಿಮೆ ಗಾಳಿಯ ಗುಣಮಟ್ಟ. ಒತ್ತಡದ ಕಾವಟಗಳು, ಹರಿವಿನ ನಿಯಂತ್ರಣ ಕಾವಟಗಳು ಮತ್ತು ರೇಖೀಯ ಅಥವಾ ರೋಟರಿ ಆಕ್ಟಿವೇಟರ್ಗಳಂತಹ ಬೇಡಿಕೆಯ ಭಾಗದಲ್ಲಿರುವ ಘಟಕಗಳು ಗಾಳಿಯ ಗುಣಮಟ್ಟದಿಂದ ಪ್ರಭಾವಿತವಾಗಿವೆ. ಕೆಲವು ಭಾಗಗಳಲ್ಲಿ ಕಳಪೆ ಗಾಳಿಯ ಗುಣಮಟ್ಟವು ಇಡೀ ವ್ಯವಸ್ಥೆಯ ಮೇಲೆ ಕ್ಯಾಸ್ಕೇಡಿಂಗ್ ಪರಿಣಾಮವನ್ನು ಬೀರುತ್ತದೆ. ತೀವ್ರವಾದ ತುಕ್ಕು ಪಿಸ್ಟನ್ಗಳ ಮೇಲೆ ಸ್ಪಷ್ಟವಾಗಿ ಕಂಡುಬರುತ್ತದೆ. ಸವೆತದ ಸಣ್ಣದೊಂದು ಸೂಚನೆಯೂ ಇದ್ದರೆ ತೇವಾಂಶದ ಸಮಸ್ಯೆ ಇರುತ್ತದೆ. ನ್ಯೂಮ್ಯಾಟಿಕ್ ವ್ಯವಸ್ಥೆಯು ತೇವಾಂಶದಿಂದ ತೀವ್ರವಾದ ಹಾನಿಯನ್ನು ಅನುಭವಿಸಬಹುದು. ಇದು ಹಲವಾರು ವಿಧಾನಗಳಲ್ಲಿ ವ್ಯವಸ್ಥೆಯನ್ನು ಪ್ರವೇಶಿಸಬಹುದು. ದೀರ್ಘಕಾಲದ ತೇವಾಂಶದ ಮಾನ್ಯತೆಗೆ ತುಕ್ಕಿಗೆ ಕಾರಣವಾಗುತ್ತದೆ. ಇದು ಇತರ ಸಿಸ್ಟಮ್ ಘಟಕಗಳಿಗೆ ಹರಡುತ್ತದೆ ಮತ್ತು ಇಡೀ ವ್ಯವಸ್ಥೆಯಾದ್ಯಂತ ವಿವಿಧ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ನ್ಯೂಮ್ಯಾಟಿಕ್ ಸಿಸ್ಟಮ್ಗಳಲ್ಲಿ ಆಗಾಗ್ಗೆ ಸಮಸ್ಯೆಗಳೆಂದರೆ ವಾಲ್ವ್ ಸ್ಪೂಲ್ ಜಾಮಿಂಗ್. ಇದು ಸಾಮಾನ್ಯವಾಗಿ ತುಕ್ಕು ಅಥವಾ ಸಿಸ್ಟಮ್ ಶಿಲಾಖಂಡ ರಾಶಿಗಳಿಂದ ತರಲ್ಪಡುತ್ತದೆ. ಇದು ವಾಲ್ವ್ ಸ್ಟಿಕ್ ಅನ್ನು ಮಾಡಬಹುದು ಮತ್ತು ಸರಿಯಾಗಿ ತೆರೆಯುವುದಿಲ್ಲ. ಮುಚ್ಚಿ ಹೋಗಿರುವ ಫಿಲ್ಟರ್ಗಳನ್ನು ಬದಲಾಯಿಸುವುದರ ಮೂಲಕ ನಿಮ್ಮ ಗಣಕದಲ್ಲಿ ದಿನನಿತ್ಯದ ನಿರ್ವಹಣೆಯನ್ನು ಮಾಡುವುದರಿಂದ ನೀವು ವಾಲ್ವ್ ಸ್ಪೂಲ್ ಜಾಮಿಂಗ್ ಅನ್ನು ತಡೆಯಬಹುದು. ನ್ಯೂಮ್ಯಾಟಿಕ್ ಅನುಸ್ಥಾಪನೆಗಳು. ಯಾವುದೇ ನ್ಯೂಮ್ಯಾಟಿಕ್ ಸಿಸ್ಟಮ್ ಅದು ಎಷ್ಟು ಉತ್ತಮವಾಗಿದ್ದರೂ ಅಸಮರ್ಪಕ ಅನುಸ್ಥಾಪನೆಯಿಂದಾಗಿ ಅಕಾಲಿಕವಾಗಿ ವಿಫಲಗೊಳ್ಳುತ್ತದೆ. ಸೈಡ್ ಲೋಡಿಂಗ್. ಇದು ಬೆಂಬಲ ಅಥವಾ ಮಾರ್ಗದರ್ಶನವಿಲ್ಲದೆ ಪಿಸ್ಟನ್ ರಾಡ್ಗೆ ಲೋಡ್ ಅನ್ನು ಅನ್ವಯಿಸುವಾಗ ಅಥವಾ ಆರೋಹಿಸುವಾಗ ಮತ್ತು ಪಿಸ್ಟನ್ ರಾಡ್ ಸಂಪರ್ಕವು ಜೋಡಣೆಯಿಂದ ಹೊರಗಿರುವಾಗ ಅಸಮರ್ಪಕ ಆರೋಹಣದಿಂದ ಉಂಟಾಗಬಹುದು. ನ್ಯೂಮ್ಯಾಟಿಕ್ ಸಿಲಿಂಡರ್ ರಿಪೇರಿ. ಉದಾಹರಣೆಗೆ ಪಾರ್ಶ್ವ ಲೋಡಿಂಗ್ ಅಭಿವೃದ್ಧಿಗೊಂಡರೆ ಅಗತ್ಯವಿರುತ್ತದೆ. ಅಡ್ಡ ಒತ್ತಡಗಳನ್ನು ಕಡಿಮೆ ಮಾಡಲು ಹಲವಾರು ತಂತ್ರಗಳಿವೆ, ಆದರೆ ಮೊದಲ ಅನುಸ್ಥಾಪನೆಯ ಸಮಯದಲ್ಲಿ ಯಾವುದೂ ನಿಖರವಾದ ಜೋಡಣೆಯನ್ನು ಸೋಲಿಸುವುದಿಲ್ಲ. ಆಯ್ಕೆ ಮಾನದಂಡ. ನಿಮ್ಮ ನಿರ್ದಿಷ್ಟ ಅಪ್ಲಿಕೇಶನ್ಗೆ ಸರಿಯಾದ ನ್ಯೂಮ್ಯಾಟಿಕ್ ಸಿಸ್ಟಮ್ ಅನ್ನು ಆಯ್ಕೆ ಮಾಡುವುದು ಕಷ್ಟಕರವಾಗಿರುತ್ತದೆ.
ನಿಮ್ಮ ನಿರ್ದಿಷ್ಟ ಪ್ರಕ್ರಿಯೆಗೆ ಲೋಡ್ ಅವಶ್ಯಕತೆಗಳನ್ನು ಲೆಕ್ಕಾಚಾರ ಮಾಡಲು ಅಗತ್ಯವಿರುವ ಸರಿಯಾದ ದಿಕ್ಕಿನ ಬಲವನ್ನು ಆಯ್ಕೆ ಮಾಡುವುದರಿಂದ ಮತ್ತು ನ್ಯೂಮ್ಯಾಟಿಕ್ ಸಿಸ್ಟಮ್ಗಳು ಸರಳವಾಗಿದ್ದರೂ ತಪ್ಪು ಉತ್ಪನ್ನವನ್ನು ಆಯ್ಕೆ ಮಾಡುವುದು ಸುಲಭ. ವಿನ್ಯಾಸದಲ್ಲಿ ಸ್ಥಾಪಿಸಲು ಸುಲಭ. ಬೆಲೆಯಲ್ಲಿ ಕೈಗೆಟುಕುವ ಮತ್ತು ಕಾರ್ಯಕ್ಷಮತೆಯ ವಿಷಯದಲ್ಲಿ ಬಾಳಿಕೆ ಬರುವ. ಈ ವಿಡಿಯೋದಲ್ಲಿ ಇಲ್ಲಿಯವರೆಗೆ ನಾವು ನ್ಯೂಮ್ಯಾಟಿಕ್ ಮತ್ತು ಹೈಡ್ರಾಲಿಕ್ ಸಿಸ್ಟಮ್ಗಳ ನಿರ್ವಹಣೆ, ದೋಷ ನಿವಾರಣೆ ಮತ್ತು ಸುರಕ್ಷತೆಯ ಅಂಶಗಳನ್ನು ಚರ್ಚಿಸಿದ್ದೇವೆ. ಈ ವಿಡಿಯೋವನ್ನು ನೋಡಿದ ನಂತರ ನೀವು ಸುರಕ್ಷತಾ ಅಂಶಗಳನ್ನು ತಿಳಿದುಕೊಳ್ಳಬಹುದು, ಅವುಗಳನ್ನು ನಿರ್ವಹಿಸಬಹುದು ಮತ್ತು ನ್ಯೂಮ್ಯಾಟಿಕ್ ಮತ್ತು ಹೈಡ್ರಾಲಿಕ್ ಸಿಸ್ಟಮ್ಗಳನ್ನು ನಿವಾರಿಸಬಹುದು ಎಂದು ನಾನು ಭಾವಿಸುತ್ತೇನೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.